ನಮ್ಮ ಜೋಳಕ್ಕಂತೂ ಜೀವ ಬಂದಂಗಾಯ್ತು. ಡೇ 24 ಆ ಫಾರ್ಮಿಂಗ್ ಲಾಗ್. ಬೆಳಗ್ಗೆನೆ ಒಂದು ಪೆಗ್ ಹಾಕಿ ಫುಲ್ ಸ್ಟಡಿಯಾಗಿ ಹಾಲು ಕರಿಯಕ್ಕೆ ಹೋದೆ. ಬಂದು ಎಲ್ಲ ಕೆಲಸ ಮುಗಿಸಿ ಫ್ರೆಶ್ ಅಪ್ ಆಗಿ ಪೈಪ್ ಹೊಡೆದಿತ್ತು, ಅದನ್ನ ರೆಡಿ ಮಾಡಕ್ಕೆ ಅಂತ ಹೋದ್ವಿ. ನಮ್ಮ ಅಪ್ಪಾಜಿ ಟಬ್ ತಗೊಂಡು ನೀರ್ನೆಲ್ಲ ಬಸಿತಿತ್ತು. ಕೆಲಸ ಇದ್ದಿದ್ದು ನಮ್ಗೆ. ಈ ಆವಿಗೆ ಯಾರು ಕರೆದ್ರು? ನಾನಂತೂ ಕರೆದಿಲ್ಲ. ಮೋಸ್ಟ್ಲಿ ನಾಗಕನ್ನಿಕೆ ಧಾರಾವಾಹಿ ಅವರು ಕಳ್ಸಿದ್ರೇನೋ ಹೋಗಿ ಹೆಲ್ಪ್ ಮಾಡು ಅಂತ. ನಾನು ನಮ್ಮ ಅಪ್ಪಾಜಿ ಟ್ಯೂಬ್ ತಗೊಂಡು ಫುಲ್ ಟೈಟ್ ಆಗಿ ಕಟ್ಟಿ ಅಲ್ಲಿಂದ ಹೊಲಕ್ ಹೋದ್ವಿ. ಇಲ್ಲಿ ಮೇನ್ ವೈರಿಗೆ ಬೇವಿನ ಅರೆಗಳು ಬೆಳೆದು ಟಚ್ ಆಗಿ ಜಂಪ್ ಹೋಗ್ತಿತ್ತು. ಮರನ ಹತ್ತಿ ಅರೆಗಳನ್ನ ಕಡ್ದು ಕೆಳಗೆ ಹಾಕಿದೆ. ಹಂಗೆ ನಾನು ನಮ್ಮ ಅಣ್ಣ ಜೆಟ್ ಪೈಪ್ ಗಳನ್ನ ಎಲ್ಲ ರೆಡಿ ಮಾಡ್ಕೊಂಡ್ವಿ. ಇಲ್ಲಿ ಚಾನಲ್ ಮೋಟರ್ ಗೇಟ್ ಇದೆ. ಮಣ್ಣೆಲ್ಲ ತೆಗೆದು ಬೆಂಡ್ ಹಾಕಿ ಪೈಪ್ ಹಚ್ಚಿದ್ವಿ. ಕರೆಂಟ್ ಬಂತು, ಮೋಟರ್ ಸ್ಟಾರ್ಟ್ ಮಾಡಿ ನೀರ್ ಹಸಕ್ ಸ್ಟಾರ್ಟ್ ಮಾಡಿದ್ವಿ. ನಮ್ಮ ಹೊಲದಲ್ಲಿ ಜೋಳಕ್ಕಂತೂ ನೀರ್ ಇಲ್ದೆ ಒಣಗ್ತಿದ್ವು. ಅವಕ್ಕಂತೂ ಈಗ ಜೀವ ಬಂದಂಗಾಗಿದೆ. ಅಲ್ಲಿಂದ ಬಂದು ನಮ್ಮ ಅಂಬಾಗೆ ಹೋದೆ. ಬಂದು ಎಲ್ಲ ಕೆಲಸ ಮುಗಿಸಿ ನನ್ನ ಫೀಲ್ಡಿಗೆ ಎಂಟ್ರಿ ಕೊಡ್ತಿದ್ದಂಗೆನೆ ನಮ್ಮ ಇನ್ನೊಬ್ಬ ಲಾಗರ್ ಇದ್ದ. ಅವನಿಗೆ ಬಾಯ್ ಹೇಳಿ ವರ್ಕೌಟ್ ಶುರು. ಇವತ್ತು ಬ್ಯಾಕ್ ಅಂಡ್ ಬೈಸಿಫ್. ಇವಾಗ ನನ್ನ ಬಾಡಿ ರಿಕಮ್ ಮಾಡ್ತಿದ್ದಿ, ಸೊ ವೇಟ್ ಜಾಸ್ತಿ ಹೊಡಿತಿಲ್ಲ. ವರ್ಕೌಟ್ ಮುಗಿಸಿ ಒಂದೆರಡು ಪೋಸ್ ಹೊಡೆದೆ. ಇವತ್ತಿಗಿಷ್ಟೇ, ಸಿಗುವ ನಾಳೆ. ಬಾಯ್ ಬಾಯ್.